ನಮಸ್ಕಾರಪ್ಪ ಶರಣರಿಗೆ. ನಾ ಇವತ್ತು ಗದಗ ಶ್ರೀ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಬಂದಿವ್ರಿ. ಯಾಕಪ್ಪ ಅಂತಂದ್ರೆ ಇದು ನಾವು ಕಲ್ತಂತಹ ಆಶ್ರಮ. ಇಲ್ಲಿ ಇದ್ದು ಗುರುವಿನ ಆಶೀರ್ವಾದವನ್ನು ಪಡ್ಕೊಂಡು ನಮ್ಮ ಜೀವನಕ್ಕೆ ದಾರಿ ಮಾಡಿಕೊಂಡಿರುವಂಥ ಆಶ್ರಮ ರೀ ಇದು. ಬರ್ರಿ ಈ ವಿಡಿಯೋದೊಳಗೆ ಇವತ್ತು ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ಯಾವ ರೀತಿ ಇರ್ತಾವ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡ್ರಿ. ಇವತ್ತು ಬಂದು 2ನೇ ದಿನ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇರೋದು. ಇವತ್ತಿನ ದಿನ ಅಲ್ಲಿ ಆಶ್ರಮದಲ್ಲಿರುವಂತಹ ಕಲಾವಿದರೇ ಕೂಡ ಇವತ್ತಿನ ಒಂದು ನಾಟಕದ ಒಂದು ಪಾತ್ರಗಳನ್ನು ಮಾಡಿ ಅಭಿನಯಿಸ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಈ ಮಠದ ಒಂದು ಕುಮಾರೇಶ್ವರ ಕೃಪಾಪೋಷಿತ ನಾಟ್ಯ ಸಂಘ ಅನ್ನೋದೊಂದು ನಾಟಕ ಕಂಪ್ನಿ ಐತ್ರಿ ಆಶ್ರಮದ ವತಿಯಿಂದ. ನೋಡ್ರಿ ಯಾವ ರೀತಿಯಲ್ಲಿ ಜನ ಸೇರ್ಯಾರಪ್ಪ ಅನ್ನೋದನ್ನು ನೀವು ವಿಡಿಯೋದಲ್ಲಿ ನೋಡ್ಕೊಂಡು ಬರ್ಬೋದು. ನೋಡ್ರಿ ಇವತ್ತಿನ ನಾಟಕದ ಹೆಸರು ಬಂದ್ಬಿಟ್ಟು ಬಂಜೆಯ ತೊಟ್ಟಿಲು ಅನ್ನುವಂತಹದ್ದು. ಈ ಬಂಜೆಯ ತೊಟ್ಟಿಲಿನ ಅರ್ಥಾತ್ ಶೆಟ್ಟಿಯ ಆರಾಟ ಸಂಗವಣ್ಣ ಚೆಲ್ಲಾಟ ಎನ್ನುವಂಥ ಸುಂದರ ಸಾಮಾಜಿಕ ನಾಟಕ. ಬಹಳ ವಿಶೇಷವಾಗಿರುವಂತಹ ನಾಟಕ ರೀ. ಯಾಕಪ್ಪ ಅಂತಂದ್ರೆ ಪುರುಷರೇ ಸ್ತ್ರೀ ಪಾತ್ರವನ್ನು ಮಾಡಿ ಯಾವ ರೀತಿಯೊಳಗೆ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಾರೆ ಅನ್ನುವಂಥದ್ದೇ ರೋಮಾಂಚನವಾಗಿರ್ತದೆ. ನೀವು ಬೇಕಾದ್ರೆ ಎಲ್ಲಾದರೂ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿರಿ, ಯೂಟ್ಯೂಬಲ್ಲಿ ನಿಮ್ಗೆ ಸಿಗುತ್ತದೆ. ಕುಮಾರೇಶ್ವರ ಕೃಪಾಪೋಷಿತ ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ ನಾಟ್ಯ ಸಂಘ ಅಂತಂದು ನಿಮಗೆಲ್ಲ ರೀತಿ ಅವ್ರ ವಿಡಿಯೋಗಳು ಸಿಗುತ್ತಾವೋ. ಬೇಕಪ್ಪ ಅಂತಂದ್ರೆ ಬರ್ರಿ, ನಿಮ್ಗೆ ಅವ್ರು ಯಾವ ರೀತಿ ಅವರು ಮೇಕಪ್ ಮಾಡ್ಕೊತಾರೆ, ಅವ್ರು ಯಾವ ರೀತಿ ಬಣ್ಣವನ್ನು ಹಚ್ಕೋತಾರೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲೇ ತೋರಿಸ್ತೀವಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡ್ರಿಪ್ಪ. ಮತ್ತು ಹಿಂದೆ ಶ್ರೀ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಬರಗಾಲ ಬಂದಂಥ ಸಂದರ್ಭದೊಳಗೆ ಸ್ವತಃವಾಗಿ ಪಂಡಿತ್ ಪುಟ್ಟರಾಜ ಕವಿ ಶಿವಗಳು ಬರೆದಿರುವಂತಹ ಸೊಲ್ಲಾಪುರ ಸಿದ್ದರಾಮೇಶ್ವರ ಎಂಬ ನಾಟಕವನ್ನು ಪ್ರಪ್ರಥಮವಾರಿಗೆ 1937 ವಿಜಯದಶಮಿದಂದು ಗದಗ ಜಿಲ್ಲೆ ನರಗುಂದ ಗ್ರಾಮದಲ್ಲಿ ಆಶ್ರಮದ ವತಿಯಿಂದ ಆಡುವುದರ ಮೂಲಕವಾಗಿ ಬಂದಂತಹ ಬರಗಾಲವನ್ನು ಅವತ್ತಿನ ಕಾಲದೊಳಗೆ ದೂರ ಆಗ್ತದೆ. ಅಂತಹ ಒಂದು ಪಂಡಿತ ಪಂಚಾಕ್ಷರಿ ಗವಾಯಿಗಳ ಅಪ್ಪಣೆಯಂತೆ ಅವತ್ತಿನಿಂದ ಕೂಡ ಇವತ್ತಿನವರೆಗೂ ಕೂಡ ಸ್ತ್ರೀ ಪಾತ್ರವನ್ನು ಪುರುಷರೇ ಮಾಡಿಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಒಳಗೆ ಅವರ ವೇಷಭೂಷಣಗಳನ್ನು ರೆಡಿ ಮಾಡ್ಕೋತಾ ಇದ್ದಾರೆ, ಯಾವ ರೀತಿಯ ಬಣ್ಣವನ್ನು ಹಚ್ಕೋತಾ ಇದ್ದಾರೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ಬೋದು. ಇಲ್ಲಿ ನೋಡ್ಬೋದು ಇವರು ಹಿರಿಯ ಕಲಾವಿದರು. ಇವ್ರ ಹೆಸರು ಬಂದುಬಿಟ್ಟು ವಿಜಯ್ ಅಂತಂದರೆ ಇವ್ರು ನೋಡಿ, ಇವರು ಪುರುಷರು ಸ್ತ್ರೀ ಪಾತ್ರವನ್ನು ಯಾವ ರೀತಿಯೊಳಗೆ ಅಚ್ಚುಕಟ್ಟಾಗಿ ಅವರ ವೇಷಭೂಷಣ ನೋಡ್ಬೋದು, ಅವರು ಹಚ್ಚಿಕೊಂಡಿರುವಂಥ ಬಣ್ಣವನ್ನು ನೋಡ್ಬೋದು, ಅವರು ಯಾವ ರೀತಿಯೊಳಗೆ ಪರದೆಯ ಹಿಂದ್ಗಡೆ ಅವರ ಎಷ್ಟು ಕಷ್ಟ ಇರ್ತದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ಬೋದು. ಇವರು ಕೂಡ ಹಿರಿಯ ಕಲಾವಿದರು. ಎಲ್ಲ ಕಲಾವಿದರನ್ನು ಒಂದು ನಾಟಕದಿಂದ ಯಾವ ರೀತಿ ಎಲ್ಲ ಕಲಾವಿದರ ಶ್ರಮ ಇರ್ತದೆ ಅನ್ನೋದನ್ನು ಕೂಡ ನೀವು ತಿಳ್ಕೊಬೇಕಾಗ್ತದೆ. ಇವ್ರು ನೋಡ್ರಿ, ಎಲ್ಲ ಕಲಾವಿದರು, ಯುವ ಕಲಾವಿದರು ಅನೇಕ ವರ್ಷಗಳ ಕಾಲ ಈ ಒಂದು ನಾಟಕ ಕಂಪ್ನಿ ಒಳಗೆ ತಮ್ಮದೇ ಆದಂತಹ ಒಂದು ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ನೀವು ಏನು ಇವತ್ತಿನ ಒಂದು ಈ ನಾಟಕ ಐತಲ್ಲ, ಬಹಳ ವಿಶೇಷವಾಗಿರುವಂತಹ ನಾಟಕ ನೋಡ್ರಿ. ಇವ್ರು ನೋಡಿದ್ರೆ ಯಾರು ಗಂಡು ಮಕ್ಕಳು ಅಂತಾರೆ ವಿಚಾರ ಮಾಡ್ತಿಬಿಡ್ರಿ. ಎಷ್ಟು ಸುಂದರವಾಗಿ, ಎಷ್ಟು ಒಂದು ಹಾವಭಾವ, ಅವರ ವೇಷಭೂಷಣ, ಸ್ವತಃ ಹೆಣ್ಣು ಮಕ್ಕಳೇ ಇವರ ಮುಂದೆ ಬಂದು ನಿಂತರೆ ಅವರೇ ನಾಚ್ಕೊಂಡು ಹೋಗ್ಬೇಕು. ಆ ರೀತಿ ಒಳಗೆ ತಮ್ಮ ಒಂದು ಪರ್ಸ್ನಾಲಿಟಿಯನ್ನು ಒಂದು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಷ್ಟು ಚಂದವಾಗಿರುವಂತಹ ಒಂದು ನಾಟಕ ರೀ ಇದು. ಇಲ್ಲಿ ಇದ್ದಾರೆ ನೋಡಿ, ಇವ್ರ ಹೆಸರು ಬಂದುಬಿಟ್ಟು ಮಹಾದೇವ್ ಹೊಸೂರ್ ಅಂತಂದರೆ ಇವರು ನಾಟಕದ ಒಂದು ಮ್ಯಾನೇಜರ್ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ರು. ಅತ್ಯುತ್ತಮ ಸುಂದರವಾಗಿರುವಂತಹ ಒಂದು ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ರು. ಎಲ್ಲರೂ ಕೂಡ ಸ್ವಲ್ಪ ವಿಡಿಯೋ ತುಂಡುಗಳನ್ನು ಇದರಲ್ಲಿ ಹಾಕ್ತೀನಿ, ಸ್ವಲ್ಪ ನಾಟಕದನ್ನು ದಯವಿಟ್ಟು ನೋಡಿ. ನನ್ನ ಹೆಂಡತಿ ನಿಮ್ಮ ಹಣದ ದಾಹಕ್ಕೆ
ಎನಿಸುತ್ತೆ